ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರ. ಬೆಳಗಿನ ಶುಭೋದಯ. ಇವತ್ತಿನ ನನ್ನ ಮೊದಲನೇ ಬ್ಲಾಗ್. ಹಾಯ್ ಎವ್ರಿವನ್. ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮ ರಾಣೆಬೆನ್ನೂರಿನ ಬೆಳ್ಳುಳ್ಳಿ ಮಾರ್ಕೆಟಿಂದ. ಅಂದರೆ ಇವತ್ತು ಬೆಳಗ್ಗೆ ಸಂಡೇ, ಪ್ರತಿ ಭಾನುವಾರ ನಮ್ಮ ರಾಣೆಬೆನ್ನೂರಲ್ಲಿ ಬೆಳ್ಳುಳ್ಳಿ ಮಾರ್ಕೆಟ್ ನಡೆಯುತ್ತೆ. ನಾವು ಕೂಡ ಬೆಳ್ಳುಳ್ಳಿ ಬೆಳೆದಿದ್ವಿ. ಆ ಬೆಳ್ಳುಳ್ಳಿನ ನಮ್ಮ ರಾಣೆಬೆನ್ನೂರು ಮಾರ್ಕೆಟ್ಗೆ ನನ್ನ ಅಳಿಯನ ಜೊತೆ ಮೃತ್ಯುಂಜಯ ಅಂತೇಳಿ ಅವನ ಜೊತೆ ಇವತ್ತು ಬೆಳ್ಳುಳ್ಳಿ ಮಾರ್ಕೆಟ್ ಹೋಗಿದ್ವಿ. ಆಲ್ಮೋಸ್ಟ್ ಒಂದು ವಿಚಾರ ಏನು ಅಂತ ಅಂದರೆ ನೋಡ್ಬೋದು ನೀವು ಅಲ್ಲೆಲ್ಲ, ಅಂದರೆ ಈ ಬೆಳ್ಳುಳ್ಳಿನ ಹರಾಜು ಮಾಡ್ತಾರೆ. ರೈತ ಬೆಳಿತಾನೆ ಎಲ್ಲ ವಸ್ತುಗಳನ್ನು ಅವ್ನು MRP ರೇಟಿಗೆ ತೊಗೊಂಬರ್ತಾನೆ. ಬಟ್ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಮಾತ್ರ ಅವ್ನು ಯಾವುದೇ ಕಾರಣಕ್ಕಲ್ಲಿ ಬೆಲೆನ ನಿಗದಿಪಡಿಸೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಯಾರೋ ಬಂದು ಕೇಳ್ತಾರೆ, ಅವರು ಕೇಳಿರೋ ಅಮೌಂಟಿಗೆ ನಾವು ಆ ಒಂದು ಪ್ರಾಡಕ್ಟನ್ನು ಬೆಳೆದಿರ್ತಕ್ಕಂಥ ಬೆಳೆನ ಕೊಡಬೇಕು. ಇದು ನಮ್ಮ ರೈತರ ಪರಿಸ್ಥಿತಿ. ಇದನ್ನು ನೀವು ನೋಡ್ಬೋದು, ಎಷ್ಟೋ ಜನ ರೈತರು ಮಳೆ ಮೋಡ ಇದೆ ಆದರೂ ಕೂಡ ಒಂದು ಮಾರ್ಕೆಟಲ್ಲಿ ಬೆಳ್ಳುಳ್ಳಿನ ಸೇಲ್ ಮಾಡ್ತಾ ಇರೋದು. ಅದಾದಮೇಲೆ ನೆಕ್ಸ್ಟು ಇವತ್ತು ನಮ್ಮ ಮನೆ ದೇವರಾಗಿರ್ತಕ್ಕಂಥ ರಟ್ಟಿಹಳ್ಳಿ ವೀರಭದ್ರೇಶ್ವರನ ಜಾತ್ರೆಗೆ ನಾವೆಲ್ಲ ರೆಡಿ ಆಗಿಬಿಟ್ಟು ಇವತ್ತಿನ ಜಾತ್ರೆಗೆ ಹೊರಟೋದ್ವಿ. ಆ ಒಂದು ಜಾತ್ರೆಗೆ ಹೋಗ್ತಿರ್ತಕ್ಕಂಥ ನೋಡ್ಬೋದು. ಈ ಒಂದು ಜಾತ್ರೆ ಏನಂತಂದರೆ, ನಾವು ಭಾಳ ಚಿಕ್ಕವರಿದ್ದಾಗಿಂದಲೂ ಕೂಡ ಈ ಒಂದು ಜಾತ್ರೆಗೆ ಪ್ರತಿ ವರ್ಷ ಮಿಸ್ ಮಾಡ್ದೇ ಹೋಗ್ತೀವಿ. ಈ ಒಂದು ಜಾತ್ರೆ ಅಂದ್ರೇ ಒಂಥರ ಖುಷಿ. ಯಾಕೆ ಅಂತಂದರೆ ಎಲ್ಲರೂ ಸೇರೋದೆ ಈ ಒಂದು ಜಾತ್ರೆಯಲ್ಲಿ. ಜೊತೆಲಿ ಇಲ್ಲೆಲ್ಲ ಬಂದು ಬಿಸ್ನೆಸ್ ಮಾಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ಜಾತ್ರೆ ಅಂತ ಏನು ಮಾಡಿದ್ದಾರೆ, ಇದರಿಂದ ಎಷ್ಟೋ ಜನಕ್ಕೆ ಏನಾಗುತ್ತೆ, ತಮ್ಮ ಜೀವನನೂ ನಡೆಸೋಕ್ಕೆ ಈಸಿ ಆಗುತ್ತೆ. ಅದರಿಂದ ಒಂದು ಇನ್ಕಮ್ ಕೂಡ ಅಲ್ಲಿ ಎಲ್ರಿಗೂ ಜನ್ರೇಟ್ ಆಗುತ್ತೆ. ನೀವು ನೋಡ್ಬೋದು, ಜಾತ್ರೆ ಲೈನು ಸುಮಾರು ಲೈನ್ ಇದೆ. ನಾವು ಹಾಗಾಗಿ ಲೈನೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ದೇವ್ರು ಯಾವಾಗಲೂ ನಮ್ಮ ಒಳಗಿರ್ತಾನೆ. ಪ್ರತಿ ಸಲ ಅಮಾವಾಸ್ಯೆಗೆ ಅವಾಗೆಲ್ಲ ಹೋಗ್ತಿರ್ತೀವಿ. ಹಾಗಾಗಿ ಹೊರಗಡೆಯಿಂದನೇ ಎಲ್ಲ ನಮ್ಮ ಫ್ಯಾಮಿಲಿ, ನಾವು, ನಮ್ಮ ಬ್ರದರ್, ನಮ್ಮ ತಂದೆ ತಾಯಿ ಎಲ್ಲ ಹೋಗಿದ್ವಿ. ಎಲ್ಲರೂ ಹೊರಗಡೆಯಿಂದ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹಂಗೆ ಸೀದಾ ಮುಂದಕ್ಕೆ ಬಂದರೆ ಗುಗ್ಗಳ ಸ್ಟಾರ್ಟ್ ಆಗಿತ್ತು. ಇದಕ್ಕೆ ನಾವು ವೀರಭದ್ರೇಶ್ವರನ ಪ್ರಿಯವಾದ ಗುಗ್ಗಳ ಅಂತೀವಿ. ಅಲ್ಲೊಬ್ಬ ಕೈ ಅಂದ, ಅವನು ನನ್ನ ಬಾಲ್ಯ ಸ್ನೇಹಿತ ವಿಶ್ವ ಅಂತೇಳಿ ಬೆಟ್ಟಿಗೇರೂರು. ಅವನು ಕೂಡ ಈ ಒಂದು ಪುರುವಂತಿಕೆ ಅಂತ ಕರಿತೀವಿ ಇದನ್ನು, ಸಂಬಳ ಮತ್ತು ಪುರುವಂತಿಕೆ. ಇದರಲ್ಲಿ ಅವ್ರ ಎಂಟೈರ್ ಫ್ಯಾಮಿಲಿ ಮೊದಲಿಂದನೂ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸೌಂಡ್ ಏನಿದೆ, ಈ ಒಂದು ಬೀಟು, ಈ ರಿದಮ್ಮು ಭಾಳ ಚೆನ್ನಾಗಿರುತ್ತೆ. ಸಂಬಳ ಅಂತ ಕರಿತೀವಿ ಇದಕ್ಕೆ. ಇದು ಆಲ್ಮೋಸ್ಟ್ ಸುಮಾರು ಜನ ವೀರಗಾಸೆ ಅಂತಾರೆ, ಬಟ್ ಇದಕ್ಕೆ ನಾವು ಗುಗ್ಗಳ ಮತ್ತು ಸಂಬಳ ಮತ್ತು ಪುರುವಂತಿಕೆ ಅಂತ ಕರಿತೀವಿ. ಈ ಒಂದು ಸೌಂಡ್ ಏನಿದೆ, ಈ ಸೌಂಡೇ ಕೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಇಲ್ಲೇ ನೀವು ನೋಡ್ತಿದ್ರೆ ಇದು ಗುಗ್ಗಳ. ಇದಕ್ಕೆ ನಾವು ಗುಗ್ಗಳ ಕೊಡ ಅಂತ ಕರಿತೀವಿ. ಇದು ವೀರಭದ್ರೇಶ್ವರನಿಗೆ ಭಾಳ ಪ್ರಿಯವಾಗಿದ್ದು ಅಂತೇಳಿ. ಹಾಗಾಗಿ ಯಾವುದೇ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಇದು ತಪ್ಪದೇನೆ ಗುಗ್ಗಳ ಮಾಡಿಬಿಟ್ಟು ಮಾಡೋಂಥದ್ದು. ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗದೇ ಇರೋರೆಲ್ಲರೂ ಕೂಡ ಹೊರಗಡೆನೇ ಅದೇನು ಗುಗ್ಗಳ ಮಾಡ್ತಾರೆ ಅದನ್ನೆಲ್ಲ ಅಣ್ಕಾಯಿ ಮಾಡ್ತಾ ಇರೋದು ನೀವು ನೋಡ್ಬೋದು. ನಮ್ಮವರು ಕೂಡ ಅಲ್ಲೇ ಅಣ್ಕಾಯಿ ಮಾಡ್ತಾಯಿದ್ದಾರೆ. ಬಟ್ ಈ ಒಂದು ವೀರಗಾಸೆ ಏನಿದೆ, ಇದು ಭಾಳ ಥರ ನೋಡಲಿಕ್ಕೆ ಎಷ್ಟೋ ಜನ, ನಾವು ಚಿಕ್ಕವರಿದ್ದ ಮೊದಲು ಹೆದರ್ತಾ ಇದ್ವಿ, ಇದೇನಪ್ಪ ಇವರೆಲ್ಲ ಹಿಂಗೆ ಹಾಕ್ಕೊಂಡು ಕತ್ತಿ ಹಿಡ್ಕೊಂಡು ಎಲ್ಲ ಕುಣಿತವ್ರೆ ಅಂತ. ಬಟ್ ಆ ಒಂದು ಸಂಬಳ ಅಂತ ಏನು ಕರಿತೀವಿ, ಅದಕ್ಕೆ ಸುಮಾರಷ್ಟು ಆ ಸೌಂಡಿಗೆ ಎಷ್ಟೋ ನಮ್ಮ ಬಾಡಿಲಿರ್ತಕ್ಕಂಥ ಕೆಲವೊಂದಿಷ್ಟು ಒಂಥರ ಈ ರೋಮ ನಿಲ್ಲೋದು ಒಂಥರಲ್ಲ, ಆ ಥರ ಆಗುತ್ತೆ ಆ ಸಂಬಳ ಸೌಂಡಿಗೆ. ನೀವು ನೋಡ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು, ರಾಣೆಬೆನ್ನೂರು ರಾಜ 227 ಇದನ್ನು ಕೂಡ ಇಟ್ಕೊಂಡಿದ್ದಾರೆ ಬ್ಯಾನರ್. ಅಂದರೆ ನಮ್ಮಲ್ಲಿ ಒಂದು ಸ್ವಲ್ಪ ಈ ಹೋರಿ ಹಬ್ಬ ಅನ್ನೋದು ಭಾಳ ಫೇಮಸ್ಸು. ಆ ಹೋರಿ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಅದು ನಮ್ಮ ರಾಣೆಬೆನ್ನೂರದು ರಾಣೆಬೆನ್ನೂರು ರಾಜ ಅಂತೇಳಿ. ಆ ಹೋರಿ ಅಭಿಮಾನಿಗಳು ಆ ಒಂದು ಮೆರವಣಿಗೆಯಲ್ಲೂ ಕೂಡ ಅದರ ಒಂದು ಬ್ಯಾನರನ್ನ ಇಟ್ಕೊಂಬಂದಿದ್ದಾರೆ. ಇದು ನಮ್ಮ ರಾಣೆಬೆನ್ನೂರು ಹೋರಿ. ಯಾರೆಲ್ಲ ಈ ನಮ್ಮ ರಾಣೆಬೆನ್ನೂರು ರಾಜನ ಅಭಿಮಾನಿಗಳಿದ್ದೀರಾ ಎಲ್ಲರೂ ಅಷ್ಟು ಜನ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಅದೇ ರೀತಿ ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಮ ಆತ್ಮೀಯರು ಬೆಂಗಳೂರವರು, ನಮ್ಮ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ನಮ್ಮ ದೊಡ್ಡಮ್ಮ ಎಲ್ಲರೂ ಸರ್ಪ್ರೈಸ್. ಯಾಕೆ ನಾವು ಮೊದಲೇ ಅಂದ್ಕೊಂಡು ಹೋಗಿದ್ವಿ ಎಲ್ಲರೂ ಕೂಡ ಈ ಒಂದು ಜಾತ್ರೆಯಲ್ಲಿ ಸರ್ಪ್ರೈಸಾಗಿ ಸಿಗ್ತಾರೆ ಅಂತ. ಅವರು ಎಲ್ಲ ಅಕ್ಕ ತಂಗಿಯವರು ಮಾತಾಡ್ತಾಯಿದ್ರು. ನಾವು ಕೂಡ ನಮ್ಮ ಸಿಸ್ಟರ್ ಜೊತೆ ಮಾತಾಡಿ ಎಲ್ಲರೂ ಖುಷಿಯಾಗಿ ಬಂದ್ವಿ. ಯಾಕೆಂದ್ರೆ ಒಂಥರ ಸರ್ಪ್ರೈಸ್ ವಿಸಿಟ್. ಜಾತ್ರೆ ನಡೆಯೋದೇ ಅದಕ್ಕೆ. ಯಾಕೆಂದರೆ ಈ ಜಾತ್ರೆಯಲ್ಲಿ ಎಲ್ಲರೂ ಕೂಡ ನಮಗೆ ಸಿಗ್ತಾರೆ. ಎಷ್ಟೋ ಜನ ಹೆಂಗೆ ಅಂತಂದರೆ, ರಿಲೇಷನ್ಗಳು ಮನೆಗೆ ಹೋಗೋಕ್ಕಾಗಿರಲ್ಲ, ಕೆಲಸ ಒತ್ತಡಗಳಲ್ಲಿ ಯಾರನ್ನೂ ಮೀಟ್ ಮಾಡೋಕ್ಕಾಗಿರಲ್ಲ, ಅವರೆಲ್ಲ ಸಿಗ್ತಾರೆ. ನೋಡ್ಬೋದು, ಇದು ನಮ್ಮ ವೀರಭದ್ರೇಶ್ವರನ ರಟ್ಟಿಹಳ್ಳಿ ವೀರಭದ್ರೇಶ್ವರನ ತೇರು. ಈ ಒಂದು ತೇರು ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ನಾವು ಹೋದಾಗ ಆಲ್ರೆಡಿ 11:30. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದಕ್ಕೆ ಶಸ್ತ್ರ ಹಾಕ್ಸ್ಕೊಳ್ಳೋದು ಅಂತ ಕರೀತಾರೆ. ಅಂದರೆ ಆಲ್ಮೋಸ್ಟು ಸುಮಾರಷ್ಟು ಜನ ಇದನ್ನು ಹಾಕಿಸ್ಕೊತಾರೆ. ಇದೇನೋ ಒಂಥರ ದೇವರಿಗೆ ನಮ್ಮ ಕಡೆಯಿಂದ ಒಂದೇನೋ ಭಕ್ತಿ ಪೂರ್ವಕವಾಗಿ ಅಂತೇಳಿ ಸುಮಾರಷ್ಟು ಜನ ಹಾಕ್ಸ್ಕೊತಾರೆ. ಇನ್ನು ನೀವು ನೋಡ್ಬೋದು, ಅವಾಗಲಿಂದ ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಕಡೆ ಸಂಬಳ ಗುಗ್ಗಳ. ಏನು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಜಾತ್ರೆಗೂ ಅಟ್ಲೀಸ್ಟು 1 or 2 ಅಷ್ಟೇ ಇರುತ್ತೆ ಸಂಬಳದ ಗುಗ್ಗಳ.
ಬಟ್ ರಟ್ಟೆಹಳ್ಳಿ ವೀರಭದ್ರೇಶ್ವರನ ಜಾತ್ರೆಯಲ್ಲಿ ಮಾತ್ರ ಕಂಟಿನ್ಯೂಸ್ ಆಗಿ ನೀವು ದೇವಸ್ಥಾನದಿಂದ ಹಿಡಿದು ಆ ತೇರ್ವರೆಗೂ ಕೂಡ ನೋಡ್ಬೋದು. ಯಾಕಂದರೆ ಅಷ್ಟು ಅಲ್ಲಿ ಪ್ರತಿಯೊಂದು ಊರಲ್ಲಿ ಒಂದೊಂದು ಮನೆಯವರು ಕೂಡ ಅದನ್ನು ಮೊದಲಿನಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೋಡ್ಬೋದು ಪಲ್ಲಕ್ಕಿಯಲ್ಲೂ ಕೂಡ ದೇವ್ರನ್ನ ತಗೊಂಡು ಹೋಗ್ತಾ ಇದ್ದಾರೆ. ಮುಂದ್ಗಡೆ ಪಲ್ಲಕ್ಕಿಯಲ್ಲಿ ಖುಷಿ ವಿಚಾರ ಏನಂದರೆ ಇವತ್ತು ನಾನು ಕೂಡ ತೇರಿಳಿದೆ. ನನ್ನ ಜೊತೆಯಲ್ಲಿ ನನ್ನ ಅಳಿಯ ಮೃತ್ಯುಂಜಯ ಮತ್ತು ನಮ್ಮ ಬ್ರದರ್ ಪ್ರದೀಪ್ ಎಲ್ಲರೂ ಕೂಡ ಸೇರಿಬಿಟ್ಟು ಇವತ್ತು ಈ ಒಂದು ರಥೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. ತುಂಬ ಖುಷಿ ಆಯಿತು. ಯಾಕೆಂದರೆ ಸುಮಾರಷ್ಟು ವರ್ಷಗಳೇ ಆಗಿತ್ತು ಈ ಥರ ಎಲ್ಲರೂ ನಾವು ಸೇರಿಬಿಟ್ಟು ಹೋಗಿ ಒಂದು ಜಾತ್ರೆಯನ್ನು ಅಟೆಂಡ್ ಮಾಡಿದ್ದು. ಬಟ್ ಈ ಸಲ ಎಲ್ಲರೂ ಕೂಡ ಖುಷಿಯಿಂದ ಈ ಒಂದು ಜಾತ್ರೆಯನ್ನು ಅಟೆಂಡ್ ಮಾಡಿದ್ವಿ. ಎಲ್ಲರೂ ಕೂಡ ತೇರನ್ನು ಎಳೆದ್ವಿ. ಜೊತೆಯಲ್ಲಿ ದೇವಸ್ಥಾನದಿಂದ ಹಿಡಿದು ರಥಯಾತ್ರೆ ಏನು ಬರ್ತಾ ಇತ್ತು ಬೀದಿಲಿ, ಅಲ್ಲಿ ಪೂರ್ತಿ ಎಲ್ಲ ಕಡೆ ಹೋಗ್ಬಿಟ್ಟು ಸುಮಾರಷ್ಟು ಜನ ರಿಲೇಷನ್ಗಳು ಸಿಕ್ಕರು, ಫ್ರೆಂಡ್ಸ್ ಸಿಕ್ಕರು. ಎಲ್ಲರನ್ನೂ ಒನ್ ಟು ಒನ್ ಮೀಟಾಗಿ ಎಲ್ಲರನ್ನೂ ಮಾತಾಡಿಸಿ ಖುಷಿ ಆಯಿತು. ಅದೇ ಥರದ್ದು ಮುಗಿಸ್ಕೊಂಡಂಗೆ ಮುಂದಕ್ಕೆ ಬರ್ತಿದ್ದಂಗೆ ಅಲ್ಲಿ ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪಾಜಿ ತಮ್ಮ ಮತ್ತು ನಮ್ಮ ತಮ್ಮ ಅಂದರೆ ಅವರ ಮಗ ಜಗದೀಶ್ ಅಂತೇಳಿ ಇವರು ಕೂಡ ಸಿಕ್ಕರು. ತುಂಬ ಖುಷಿ ಆಯಿತು ಎಲ್ಲರನ್ನೂ ಮೀಟಾಗಿ. ನೋಡಿ ಒಬ್ಬ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಅವನು ವೀರಗಾಸೆ ಮಾಡ್ತಿದ್ದಾನೆ. ನೋಡೋಕ್ಕೆ ಚೆಂದ ಇದೆಲ್ಲ ಜಾತ್ರೆಯಲ್ಲಿ ಆ ವೈಬ್ಸ್ ಎಲ್ಲ ಸಖತ್ತಾಗಿರುತ್ತೆ. ವಾ ಸೂಪರ್ ವೀರಗಾಸೆ ಡ್ಯಾನ್ಸ್ ಎಲ್ಲ ನೋಡ್ಬೋದು, ಸಕ್ಕತ್ತಾಗಿ ಮಾಡ್ತಿದ್ದಾರೆ. ಇನ್ನೂ ಸುಮಾರಷ್ಟಿದೆ ಹೇಳಲಿಕ್ಕೆ. ಯಾಕೆಂತಂದರೆ ಒಂದೇ ದಿನಕ್ಕೆ ಎಲ್ಲದನ್ನೂ ಫಸ್ಟ್ ಬ್ಲಾಗ್ ಇದು ನಾನು ಮಾಡ್ತಾ ಇರೋದು. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ಜಾತ್ರೆಯನ್ನು ಮುಗಿಸ್ಕೊಂಡು ರಿಟರ್ನ್ ಮತ್ತೆ ನಾವು ನಮ್ಮ ರಾಣೆಬೆನ್ನೂರಿಗೆ ರಿಟರ್ನ್ ಬಂದ್ವಿ. ಈ ಒಂದು ವಿಡಿಯೋ ನೋಡಿರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.